ದೇಶದ ಅತ್ಯುನ್ನತ ನಾಗರಿಕ ಗೌರವದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಪಾಂಡುಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದಲ್ಲಿರುವ ಪುಸ್ತಕ ಮನೆಯ ಪುಸ್ತಕ ಪ್ರೇಮಿ ಎಂ ಹಂಕೇಗೌಡ ಅವರಿಗೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಸನ್ಮಾನಿಸಿ ಆತ್ಮೀಯವಾಗಿ ಗೌರವಿಸಲಾಯಿತು. ಪಾಂಡುಪುರ ಪಟ್ಟಣದ ಶಾಂತಿನಗರದ ಶ್ರೀ ಸಾಯಿ ಮಂದಿರದಲ್ಲಿ ಪತಂಜಲಿ ಯೋಗ ಸಮಿತಿಯ ಅಧ್ಯಕ್ಷ ಎಸ್ ಜಯರಾಮ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪುಸ್ತಕ ಪ್ರೇಮಿ ಹಂಕೇಗೌಡ ಅವರಿಗೆ ಪೇಟ ತೋರಿಸಿ ನೆನಪಿನ ಕಾಣಿಕೆ ನೀಡಿ ಅದ್ದೂರಿಯಾಗಿ ಸನ್ಮಾನ ಮಾಡಲಾಯಿತು. ಹಿರಿಯ ನೇತ್ರತಜ್ಞ ವೈದ್ಯ ಸಾಹಿತಿ ಡಾಕ್ಟರ್ ಮಣಿಕರ್ಣಿಕ, ಕಸಾಪ ಮಾಜಿ ಅಧ್ಯಕ್ಷ ಎನ್ ಚೆಲುವೇಗೌಡ ಹಾಗೂ ಯೋಗ ಗುರು ಸೋಮಶೇಖರ್ ಮಾತನಾಡಿ ಹಂಕೇಗೌಡ ಸಾಧನೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಎನ್ ಚೆಲುವೇಗೌಡ, ಹಾಸ್ಯ ಸಾಹಿತಿ ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ, ಯೋಗ ಗುರು ಎನ್ ಮಹದೇವಪ್ಪ, ಸಮಿತಿ ಸದಸ್ಯರಾದ ನಿವೃತ್ತ ಪೊಲೀಸ್ ಅಧಿಕಾರಿ ಜವರೇಗೌಡ, ಪುಟ್ಟಮಹದೇವಗೌಡ, ಎಚ್ ಆರ್ ಧನ್ಯಕುಮಾರ್, ಜೈಬೋರೇಗೌಡ, ಎಚ್ ಎನ್ ವಿಜಯಕುಮಾರ್, ಟಿ ಎಸ್ ಆಳಯ್ಯ, ರೈಟರ್ ಸ್ವಾಮಿಗೌಡ, ಯೋಗ ನರಸಿಂಹೇಗೌಡ, ಜಯರಾಧ, ಯಶೋದಮ್ಮ, ಪ್ರಭಾ, ಜಿ ನಿರ್ಮಲಾ, ಸುನೀತಾ, ಸೌಮ್ಯ, ಎಂಪಿ, ಅನಿತಾ, ರಜಿನಿ, ತುಕಾರಾಮ್, ಜಯಲಕ್ಷ್ಮಿ, ಲೀಲಾವತಿ, ಎಸ್ ನಾಗೇಂದ್ರ, ಲೋಕೇಶ್ವರಿ, ಅರಣ್ಯ ಇಲಾಖೆ ರಮೇಶ್, ಮಂಜು, ವೈಟಿ ರುಕ್ಮಿಣಿ, ತಿಪ್ಪೇಸ್ವಾಮಿ, ಲಾವಣ್ಯ, ಸವಿತಾ, ಡಿ ಶಿವಣ್ಣ, ಪುಟ್ಟರಾಜು, ಬೇವಂಕುಪ್ಪೆ ಸೋಮಶೇಖರ್, ಟಿ ಲೋಕೇಶ್, ಶಿವಮ್ಮ, ನಿರ್ಮಲಾ, ಸದಾನಂದ, ಅನಿತಾ, ಸೌಮ್ಯ, ನಿರ್ಮಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಬ್ಬ ಪಾಂಡವಪುರದ ಒಬ್ಬ ತ್ಯಾಗಜೀವಿ ಪುಸ್ತಕ ಪ್ರೇಮಿಯನ್ನು ಗುರುತಿಸಿರೋದು ನಿಮ್ಮೆಲ್ಲರ ತುಂಬ ಅದ್ವಿತೀಯವಾದ ಖುಷಿ. ಇದನ್ನ ಪಾಂಡವಪುರ ತಾಲೂಕಿನಾದ್ಯಂತ ಮನೆ ಹಬ್ಬವಾಗಿ ಆಚರಣೆ ಮಾಡಬೇಕು. ಸಾಹಿತ್ಯಕ್ಕೆ ಮೊನ್ನೆ ಒಂದು ಬೂಕರ್ ಪ್ರಶಸ್ತಿ ಬಂತು ಕನ್ನಡಕ್ಕೆ. ಮೊನ್ನೆ ಕೊಡಗಿನ ಒಂದು ಹೆಣ್ಮಗಳು, ಆ ಸಾಹಿತ್ಯಕ್ಕೆ ಒಂದು ಬೂಕರ್ ಪ್ರಶಸ್ತಿ ಬಂತು. ಅವಾಗ ಕೊಡಗಕ್ಕೆ ಬರಲಿಲ್ಲ, ಆ ಹೆಣ್ಮಗಳಿಗೆ ಬರಲಿಲ್ಲ, ಇಡೀ ಕರ್ನಾಟಕಕ್ಕೆ ಬಂದಷ್ಟು ಖುಷಿ ಅನುಭವಿಸಿದ್ರು. ನಾವೆಲ್ಲ ಅದನ್ನ ಎಂಜಾಯ್ ಮಾಡಿದ್ವಿ. ಇಬ್ಬರಿಗೆ ಹಂಚಿದ್ರು ಅದನ್ನ. ಅದು ತುಂಬಾ ಖುಷಿಯಾದ ವಿಚಾರ. ಅದೇ ರೀತಿ ಸನ್ಮಾನಿತ ಗೌಡರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರೋದು ನಿಮ್ಮೆಲ್ಲರ ತುಂಬಾ ಖುಷಿಯಾದ ವಿಚಾರ. ಎಷ್ಟೋ ರಾಜಕಾರಣಿಗಳು ಬಂದಿಲ್ಲ, ನೋಡಿದಿರಲ್ವಾ? 1947ರಿಂದ ಇಲ್ಲಿಯವರೆಗೆ ಸಾಕಷ್ಟು ರಾಜಕೀಯದಲ್ಲಿ ನಾನಾ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥ ಎಷ್ಟೋ ರಾಜಕಾರಣಿಗಳು ಬಂದಿಲ್ಲ, ಎಷ್ಟೋ ದುಡ್ಡಸ್ಥರಿಗೆ ಬಂದಿಲ್ಲ, ಎಷ್ಟೋ ಮಹಾನ್ ವ್ಯಕ್ತಿಗಳು ಪ್ರಯತ್ನ ಮಾಡೋರು ಬಂದಿಲ್ಲ. ಇದು ಬಯಸದೆ ಬಂದ ಭಾಗ್ಯ. ನಾವು ಯಾವಾಗಲೂ ಕನ್ನಡಕ್ಕೆ ಕೈ ಎತ್ತಿದ್ರೆ ಕೈ ಕಲ್ಪವೃಕ್ಷ ಆಗುತ್ತೆ. ಇದು ಸತ್ಯ. 3ನೇದು ಪದ್ಮಭೂಷಣ ಪ್ರಶಸ್ತಿ, 4ನೇದು ಪದ್ಮಶ್ರೀ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಹಿಂದಿನ ದಿನ ಪ್ರಕಟ ಮಾಡ್ತಾರೆ. ಆ ಪ್ರಶಸ್ತಿಯನ್ನ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯವರು ಆ ಗೌರವವನ್ನು ಸಮರ್ಪಣೆ ಮಾಡಿ ಅವರನ್ನ ತುಂಬಾ ಗೌರವವನ್ನು ಸಮರ್ಪಣೆ ಮಾಡಿ ಗೌರವವಾಗಿ ನಡೆಸಿಕೊಳ್ಳುವಂತ ಒಂದು ಸಂಪ್ರದಾಯ 1954ರಿಂದ ಇಲ್ಲಿಯವರೆಗೂ ಕೂಡ ನಡೆದು ಬಂದಿದೆ. ಪಾಂಡವಪುರದಲ್ಲಿ ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಪಾಂಡವಪುರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರೋದು ಸನ್ಮಾನಿತ ಗೌಡರು. ಸುಮಾರು ಭಾರತದಲ್ಲಿ 150 ಕೋಟಿ ಜನ ಇದ್ದೀವಿ. 150 ಕೋಟಿ ಜನದಲ್ಲಿ ಒಂದಷ್ಟು ಜನನ ಗುರುತಿಸ್ತಾರೆ ಅಂತ ಅಂದ್ರೆ ಆ ಗುರುತಿಸುವ ಮಾರ್ಗ ಎಷ್ಟು ಕಠಿಣವಾಗಿರಬೇಕು ನಾವೆಲ್ಲ ಯೋಚನೆ ಮಾಡಬೇಕು. ಗೌರವರು ವಾಸ ಮಾಡ್ತಾ ಇರೋದಕ್ಕೂ ಆ ಪ್ರಶಸ್ತಿ ಪ್ರದಾನ ಪ್ರಶಸ್ತಿ ವಿತರಣೆ ಮಾಡುವ ಅಂತರ ಹೆಚ್ಚು ಕಡಿಮೆ 3,000 ಕಿಲೋಮೀಟರ್ ಅಂತರದಲ್ಲಿ ಒಬ್ಬ ಪಾಂಡವಪುರದ ಒಬ್ಬ ತ್ಯಾಗಜೀವಿ ಪುಸ್ತಕ ಪ್ರೇಮಿಯನ್ನು ಗುರುತಿಸಿರೋದು ನಿಮ್ಮೆಲ್ಲರ ತುಂಬ ಅದ್ವಿತೀಯವಾದ ಖುಷಿ. ಇದನ್ನ ಪಾಂಡವಪುರ ತಾಲೂಕಿನಾದ್ಯಂತ ಮನೆ ಹಬ್ಬವಾಗಿ ಆಚರಣೆ ಮಾಡಬೇಕು. ಸಾಹಿತ್ಯಕ್ಕೆ ಮೊನ್ನೆ ಒಂದು ಬೂಕರ್ ಪ್ರಶಸ್ತಿ ಬಂತು ಕನ್ನಡಕ್ಕೆ. ಮೊನ್ನೆ ಕೊಡಗಿನ ಒಂದು ಹೆಣ್ಮಗಳು, ಆ ಸಾಹಿತ್ಯಕ್ಕೆ ಒಂದು ಬೂಕರ್ ಪ್ರಶಸ್ತಿ ಬಂತು. ಅವಾಗ ಕೊಡಗಕ್ಕೆ ಬರಲಿಲ್ಲ, ಆ ಹೆಣ್ಮಗಳಿಗೆ ಬರಲಿಲ್ಲ, ಇಡೀ ಕರ್ನಾಟಕಕ್ಕೆ ಬಂದಷ್ಟು ಖುಷಿ ಅನುಭವಿಸಿದ್ರು. ನಾವೆಲ್ಲ ಅದನ್ನ ಎಂಜಾಯ್ ಮಾಡಿದ್ವಿ. ಇಬ್ಬರಿಗೆ ಹಂಚಿದ್ರು ಅದನ್ನ. ಅದು ತುಂಬಾ ಖುಷಿಯಾದ ವಿಚಾರ. ಅದೇ ರೀತಿ ಸನ್ಮಾನಿತ ಗೌಡರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರೋದು ನಿಮ್ಮೆಲ್ಲರ ತುಂಬಾ ಖುಷಿಯಾದ ವಿಚಾರ. ಎಷ್ಟೋ ರಾಜಕಾರಣಿಗಳು ಬಂದಿಲ್ಲ, ನೋಡಿದಿರಲ್ವಾ? 1947ರಿಂದ ಇಲ್ಲಿಯವರೆಗೆ ಸಾಕಷ್ಟು ರಾಜಕೀಯದಲ್ಲಿ ನಾನಾ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥ ಎಷ್ಟೋ ರಾಜಕಾರಣಿಗಳು ಬಂದಿಲ್ಲ, ಎಷ್ಟೋ ದುಡ್ಡಸ್ಥರಿಗೆ ಬಂದಿಲ್ಲ,
ಎಷ್ಟೋ ಮಹಾನ್ ವ್ಯಕ್ತಿಗಳು ಪ್ರಯತ್ನ ಮಾಡೋರು ಬಂದಿಲ್ಲ. ಇದು ಬಯಸದೆ ಬಂದ ಭಾಗ್ಯ. ನಾವು ಯಾವಾಗಲೂ ಕನ್ನಡಕ್ಕೆ ಕೈ ಎತ್ತಿದ್ರೆ ಕೈ ಕಲ್ಪವೃಕ್ಷ ಆಗುತ್ತಂತೆ. ಇದು ಸತ್ಯ. ಅನೇಕ ಬದಲಾವಣೆಗಳನ್ನ ಒಳಗೊಂಡಿದೆ.